1959ನೇ ಮಧ್ಯವರ್ಜನ್ ಶಿಬಿರದ ಸಮಾರೋಪ ಸಮಾರಂಭ ಚಿಕ್ಕೋಡಿ ಪಟ್ಟಣದಲ್ಲಿ ಇರುವಂತಹ ವಾಲ್ಮೀಕಿ ಸಭಾಭವನದಲ್ಲಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಮತ್ತು ಜಿಲ್ಲಾ ಜನಜಾಗೃತಿ ವೇದಿಕೆಯ ಸಹಯೋಗದಲ್ಲಿ ನಡೆದ ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭವನ್ನ ಗಣ್ಯರಿಂದ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ನಿರ್ದೇಶಕರು ಶ್ರೀಮತಿ ದಯಾಶೀಲಾರವರು, ಒಬ್ಬ ವ್ಯಕ್ತಿಯ ಯಾವುದೇ ಚಟ ಮನುಷ್ಯನನ್ನ ಅಂಧನನ್ನಾಗಿ ಮಾಡುತ್ತದೆ. ಮನುಷ್ಯ ಜೀವನವನ್ನ ಸಂಪೂರ್ಣವಾಗಿ ಆವರಿಸಿ ಜೀವನದ ಸರ್ವನಾಶ ಮಾಡುವ ಶಕ್ತಿ ವ್ಯಸನಕ್ಕಿದೆ. ಹೊಸ ಜೀವನದ ಸಂತೋಷಕ್ಕಾಗಿ ಪ್ರತಿನಿತ್ಯ ದೇವರ ಪೂಜೆ ಮಾಡಿ ಕುಡಿತದಿಂದ ನಿಮ್ಮ ಜೀವನ ಹಾಳು ಮಾಡಿಕೊಳ್ಳಬೇಡಿ. ಇದರಿಂದ ನಿಮ್ಮ ಆರೋಗ್ಯ, ದುಡ್ಡು, ಸಮಾಜದಲ್ಲಿ ನಿಮ್ಮ ಘನತೆ ಹಾಗೂ ಗೌರವ ಹಾಳಾಗಿ ನಿಮ್ಮ ಕುಟುಂಬ ಬೀದಿಗೆ ಬರುತ್ತದೆ. ಆದ್ದರಿಂದ ಕುಡಿತದಿಂದ ಮುಕ್ತರಾಗಿ ಸುಖ ಜೀವನ ನಡೆಸಿ ಎಂದು ಹೇಳಿದರು. ನಂತರ ಶಿಬಿರದಲ್ಲಿ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಶಿಬಿರಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ನಂತರ ಆಗಮಿಸಿದ ಗಣ್ಯರಿಗೆ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಮಧ್ಯವರ್ಜಿನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಲಕ್ಷ್ಮಣ ಪೂಜಾರಿ ವಿಠಲ್, ಸಾಲಿಯಾನ ಜಿಲ್ಲಾ ನಿರ್ದೇಶಕರು, ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಗೌರವ ಅಧ್ಯಕ್ಷರು ಹಾಗೂ ಪುರಸಭೆ ಸದಸ್ಯರಾದ ಗುಲಾಬ್ ಹುಸೇನ್ ಭಗವಾನ್, ಪ್ರಾದೇಶಿಕ ನಿರ್ದೇಶಕರು, ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಶ್ರೀಮತಿ ದಯಾಶೀಲಾ, ಶ್ರೀಮತಿ ಪ್ರಸಿಲ್ಲಾ ಡಿಸೋಜಾ, ತಾಲೂಕು ಯೋಜನಾ ಅಧಿಕಾರಿ ನಾಮದೇವ್ ದೇಶಪಾಂಡೆ, ಹಿರಿಯ ನ್ಯಾಯವಾದಿಗಳಾದ ಶ್ರೀಪಾಲ್ ಮುನ್ನೋಳಿ, ಪುರಸಭೆ ಸದಸ್ಯರಾದ ನಾಗರಾಜ್ ಮೇದಾರ್, ನಾನಾ ಸಾಹೇಬ ಪಾಟೀಲ್, ರಾಜೇಸಾಬ್ ಮುಲ್ಲಾ, ಷಣ್ಮುಖ ಕಲಕೇರಿ ಮತ್ತಿತರರು ಉಪಸ್ಥಿತರಿದ್ದರು. ಹೆಗ್ಗಡೆ ಕುಟುಂಬದ ಚಿಂತನೆಯಲ್ಲಿ ಹುಟ್ಟಿಕೊಂಡ ಕಾರ್ಯಕ್ರಮವೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮ. 10 ವರ್ಷದ ತದನಂತರದಲ್ಲಿ ಪುರುಷರಿಗೆ ಕೊಟ್ಟ ಮಾಹಿತಿ ಅನುಷ್ಠಾನ ಹೇಗಾಯಿತು ಅಂತಂದ್ರೆ ಕೃಷಿ ಅಭಿವೃದ್ಧಿ ಆಯಿತು, ಬೇರೆ ಯಾವುದು ಬದಲಾವಣೆ ಆಗಿಲ್ಲ. ಇದು ಯಾಕೆಂತ ಚಿಂತನೆ ಮಾಡಿದಾಗ ಆ ಕುಟುಂಬದಲ್ಲಿ ಆವರಿಸಿಕೊಂಡಿರುವಂತಹ ದುಶ್ಚಟ, ದುರಭ್ಯಾಸ. ಒಬ್ಬ ಮನೆಯ ಯಜಮಾನ ದುಡಿದ ಹಣದಲ್ಲಿ ಮನೆಗೇನು ಕೊಡದೆ ಕುಡಿತಕ್ಕೆ ಅದನ್ನು ಉಪಯೋಗ ಮಾಡಿಬಿಟ್ಟು ಆ ಮನೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಪೂಜ್ಯರು ಚಿಂತನೆ ಮಾಡಿದ್ರು, ಕುಡಿತಕ್ಕೊಳಗಾದ ವ್ಯಕ್ತಿಯನ್ನು ಹೇಗೆ ಕುಡಿತ ಬಿಡಿಸಬಹುದು? ಬಡವರು ಇನ್ನಷ್ಟು ಬಡವರಾಗ್ತಾರೆ. ಹಾಗಾಗಿ ಏನಾದ್ರೂ ನಾನು ಈ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಚಿಂತನೆ ಮಾಡಿದಾಗ ಪ್ರಾರಂಭದಲ್ಲಿ ತಮ್ಗೆ ಗೊತ್ತಿರಬಹುದು, ಬಹಳಷ್ಟು ಜನ ಹೇಳಿದ್ರು, ಸರ್ ನಮ್ಮ ಬೆಳ್ತಂಗಡಿ ತಾಲೂಕಲ್ಲೇ ಒಮ್ಮೆ ಶರಾಬ್ ಅಂಗಡಿಗಳು ಬಂದಾಯ್ತು, ಮುಚ್ಚಲ್ಪಟ್ಟಿತ್ತು. ಆದ್ರೆ ಕುಡಿತ ಕಡಿಮೆ ಆಗ್ಲಿಲ್ಲ. 100 ರೂಪಾಯಿ ಮನೆಗೆ ಕೊಡ್ತಿದ್ದಂತಹ ನಮ್ಮ ಸಹೋದರರು 50 ರೂಪಾಯಿನೂ ನಂತರ ಮನೆಗೆ ಸಿಗ್ಲಿಲ್ಲ. ಯಾಕೆಂತಂದ್ರೆ ಆ ತಾಲೂಕಲ್ಲಿ ಕುಡಿತಿಲ್ಲದಿದ್ರು ಅಕ್ಕಪಕ್ಕದ ತಾಲೂಕಲ್ಲಿತ್ತು, ಆ ತಾಲೂಕುಗಳಿಗೆ ಅಲ್ಲಿ ಹೋಗಿ ಬಂದು ಕುಡಿದು ಬರ್ತಾ ಇದ್ರು. ಪೂಜ್ಯರು ಚಿಂತನೆ ಮಾಡಿದ್ರು, ಕುಡಿತ ಬಿಡಿಸ್ಬೇಕಿದ್ರೆ ಶರಾಬ್ ಅಂಗಡಿ ಮುಚ್ಚಿಸಿದ್ರೆ ಕುಡಿತ ಕಡಿಮೆ ಆಗೋದಿಲ್ಲ, ಅಥವಾ ಸ್ಟ್ರೈಕ್ ಮಾಡಿದ್ರೆ ಕುಡಿತ ಕಡಿಮೆ ಆಗೋದಿಲ್ಲ. ಬದಲಾಗಿ ಕುಡಿತಕ್ಕೊಳಗಾದ ವ್ಯಕ್ತಿಯ ಮನ ಪರಿವರ್ತನೆ ಮಾಡಿದಲ್ಲಿ, ನಾನು ಕುಡಿಯುವುದು ತಪ್ಪು, ಕುಡಿಯುವುದರಿಂದ ಏನು ನಾನು ಕಳ್ಕೊಳ್ತಾ ಇದ್ದೀನಿ, ಕುಡಿಯುವುದರಿಂದ ಲಾಸ್ಟ್ ಟೈಮ್ ಬಂದಿದ್ರು ಸ್ಟಾರ್ಟ್ ಆದಾಗ ಕಾರ್ಯಕ್ರಮ, ಅವಾಗ ನಾವು ಗೇಟ್ನಾಗ ಹೋಗೋ ಟೈಮ್ ನೋಡಾಕತ್ತಿದ್ರು, ಎಲ್ಲಾರು ಓಡಾಕತ್ತಾರೆ, ಹಿಡ್ಕೊಂಡು ಬರಾಕತ್ತಿದ್ರು. ಒಬ್ಬ ನನಗೆ ಹೇಳಾಗಿಲ್ಲ, ನನಗೆ ಗೊತ್ತಿಲ್ಲ, ಇದಕ್ಕೆಂತ DCC ಬ್ಯಾಂಕ್ ಕೊಟ್ಟೆ ನಾನು ಓಡಾಕತ್ತಿದ್ರು. ನಾವು ಓಡಾಡಿದ್ದು, ನಾವು ಲಕ್ಷ್ಮಣ ಹಿಡ್ಕೊಂಡು ಬರಾಕ ಅಂದ್ರೆ ಹೇಳೋದು ಉದ್ದೇಶ ಅನ್ರಿ, ಈಗ ತಗೊಂಡ್ ಬರಾಕ ಹೇಳಿ ಬಂದಾರ, ಅವ್ರು ಕರ್ಕೊಂಡ್ ಬಂದಾರ್ರಿ, ಏನ್ರಿ ಹೇಳಿ ಇವ್ರಿಗೆ ಬರೆಯಪ್ಪ ಅಲ್ಲಿ ಕೆಲ್ಸ ಐತಿ, ಸೈನ್ ಐತಿ ಅಂತ ಅಂದ್ರೆ ಬಾಳ ಪುಣ್ಯದ ಕೆಲಸ ಮಾಡ್ಯಾರ. ಇಲ್ಲಿ ಇರಾಕಂದ್ರ ನೀವು ಸ್ಟಾರ್ಟ್ ಬಾಳ್ ಕೆಟ್ಟ ಕಾಣಕ್ತಿರಿ, ಇಬ್ರು ಮಂದಿ ಅಂತ ಓಡಾಕತ್ರ ಅವ್ರಿಗೆ ಬ್ಯಾಗ್ ಹಿಡ್ಕೊಂಡ್ ಬಂದ್ವಾಗ ಅವ್ರಿಗೆ. ಅಂದ್ರೆ ಈ ಇಷ್ಟೆಲ್ಲ ಇಂಥವ್ರು ಸ್ಟ್ರಾಂಗ್ ಅವ್ರಿಗೆ ನೀವು ಧರ್ಮಸ್ಥಳ ಸಂಘದವ್ರು ಇಷ್ಟೆಲ್ಲಾ ಇವ್ರಿಗೆ ಮೇಂಟೈನ್ ಮಾಡಿದಿರಿ, ಇವ್ರಿಗೆಲ್ಲಾ ತಯಾರು ಮಾಡಿದಿರಿ ಇರಾಕಿಲ್ಲಿ. ನನ್ಗೆ ಅನಿಸ್ತೈತಿ ನಮ್ ಕೈಲಿ ಏನ್ ಆಗಂಗಿಲ್ಲ ಅಂತ ಹಿಡ್ಕೊಂಡ್ ಬರಾಕ. ನಮ್ ಮನ್ಯಾಗ ಒಂದು ಎಷ್ಟು ಸಹನ ಶಕ್ತಿ ಅವ್ರದ್ದು ಹಿಡ್ಕೊಂಡ್ ಬರ್ಬೇಕು. ನೋಡ್ರಿ ಒಳಗ 3 ದಿವಸ ಸಂಭಾಷಿಸಂದ್ರೆ ಕಠಿಣ್ರಿ, ಎಲ್ಲಾರ್ಗಿ ಹಿಡಿಬಹುದ್ರಿ, ನಿಮ್ಗೆ ಹಿಡೋದಂದ್ರೆ ಬಾಳ ಕಠಿಣ. ಸೊ ಈಗ ನಾವ್ ಹೇಳೋದಂದ್ರೆ ಯಾರ್ರಿ, ಇಷ್ಟು ಚಂದ ಕಾರ್ಯಕ್ರಮ ಐತ್ರಿ ಇದು. ನಾ ಸರ್ ಅವ್ರಿಗೆ ಮಾತಾಡಿರಿ, ನಾವ ಕ್ರಿಕೆಟ್ಗೆ ಪ್ರೈಸ್ ಕೊಡ್ತೀವ್ರಿ, ಯಾವ ಕಾರ್ಯಕ್ರಮಕ್ಕೆ ಪ್ರೈಸ್ ಕೊಡ್ತೀವ್ರಿ, ಮತ್ತಷ್ಟು ಕೊಡ್ತೀವಿ, 50,000 ಕೊಡ್ತೀವ್ರಿ. ಇಂಥ ಕಾರ್ಯಕ್ರಮ ಕಾಯಂ ಆಗಬೇಕ್ರಿ. ಇಂಥವ್ರು ನಾವು ಪ್ರೈಸ್ ಕೊಡಾಕ ಮನಸ್ಸಿಗೆ ನಮ್ಗೆ ಖುಷಿ ಆಗ್ತದೆ.
ಮತ್ತ ಬಂದಾಗ ನೋಡಿದ್ರು ನೀವು ಮುಖದ ಮ್ಯಾಗ್ರಿ ಅಗದಿಗ ಹಾಕಿ ಬಂದ್ರಿ ಅನ್ನೇ ಹಾಕಿ ಬಂದ್ರಿ ಅಂತ ಹಿಂಗ ಕಾಣಿಸ್ತೀರಿ. ಈಗ ನೋಡಿದ್ರು ಗೊತ್ತಾಗತ್ತಲ್ರಿ, ಈಗ ಮದ್ವಿಗೆ ಬಂದ್ರಿ ಅಂತ ಮಗ ಇದ್ದಂಗ ಕಾಣಾಕತ್ತೀರಿ. ಮುಖದ ಮ್ಯಾಗ ಏನ್ ಕಳಿ ಬಂದವ್ರಿ ನಿಮಗ ನೋಡಿದ್ರಿ, ಮನ್ಯಾಗ ಓನ್ಯಾಗ ತಗೊಂಡ್ ಹಾಕಂದ್ರ ಊರಾಗ ತಗೊಂಡ್ರೆ ಗುರ್ತಾ ಹಿಡಂಗಿಲ್ರಿ. ಹೆಂಗ ಹಿಂಗ್ ತಯಾರಾಗಿ ಬಂದಂತ ಅಂದ್ರೆ ಎಷ್ಟ ಸಿಸ್ಟಮ್ ಹಿಂಗ. ಮತ್ ಇದ್ಯಾನೈತಿ ಇವ್ರು ಇಷ್ಟೆಲ್ಲಾ ಭಾಳ ಪ್ರಯತ್ನ ಮಾಡಿದಾರ್ರಿ. ನಮ್ಗೆ ಯಾಕೆ ಆಗಂಗಿಲ್ಲ, ಇಷ್ಟು ಪ್ರಯತ್ನ ಮಾಡಿದಾರು. ಊಟದ ವ್ಯವಸ್ಥೆ ಆಗ್ಲಿ, ಎಲ್ಲಾ ದಾನಿಗಳು ಇದು ಮಾಡ್ಯಾರ್ರಿ. ನಿಮ್ಗೆಲ್ಲಾ ಪ್ರವಚನ ಹೇಳಿದಾರು, ನಿಮ್ ಬಗ್ಗೆ ಹೆಂಡತಿ ಗಂಡ ಗಂಡ ಮಗ ಇವ್ರಿಗೆ ಕೂಡ್ಸೋದ ಪ್ರಯತ್ನ ಮಾಡಿದಾರ್ರಿ. ಮತ್ತು ಪ್ರಾರ್ಥನಾ ಮಾಡೋದ ಇದೆಲ್ಲಾ ಪ್ರಯತ್ನ ಮಾಡಿದಾರ ಅವ್ರು. ಖರೆ ಇದ್ರಾಗ ಮೇನ್ ಪಾರ್ಟಿ ಇರೋದ ಇವ್ರದ ಹೆಸರು ಗಳಿಸೋದ ನಿಮ್ ಕೈಯಾಗೆ. ಈಗ ಹೋಗಿ ಈಗ ಮನಸ್ಸು ನಿಮ್ಗೆ ತಾಳಂಗಿಲ್ರಿ. ಯಾವಾಗ ಹೊರ ಹೋಗ್ಲಿ ಅದು ದೆವ್ವ ಅನ್ಕೋತಿರ್ತೈತಿ. ಮನ್ಯಾಗ ಇರ್ತೈತ್ರಲ್ಲ ಕೂಡ ಇಲ್ಲಿಂದ ಎಲ್ಲಾ ಗಂಧವನ್ನು ತಿಳಿಸಿ ಹೇಳೋನು ಅವನಿಗೆ ನೋಡಪ್ಪ ಸರಿ ಇಲ್ಲ, ನಿನಗಾಗಿ ನಂಬಿರ್ತ ನಿನ್ ಹೆಂಡತಿ ಮಕ್ಕಳು ನಿನ್ನ ಅಕ್ಕಂಗಿರು ಅವಪ್ಪ ಎಲ್ಲರೂ ನೀನ್ ನಂಬಿರ್ತಾರಪ್ಪ. ಏನೋ ಮಾಡೋದು ಏನೋ ಆಗೋದು ನಿಮ್ ಜೀವನ ಹಾಳಾಗೈತಿ. ಈಗ ನಾನು 8 ದಿನ ನಿಂತ್ಕೊಂಡು ಶಿವರಾತ್ರಿ ಕಲ್ತು ಎಲ್ಲಾ ರೀತಿ ಒಳ್ಳೆಯನಾಗಿ ನಾವು ಹೊಸ ಮನುಷ್ಯನಾಗಿ ಹೊಸ ಜೋಡಿಯಾಗಿ ನಾವು ಬಂದು ಗಂಡಂತ್ರಿ. ದಯಮಾಡಿ ನಮ್ಮ ಚಟಕ್ಕೆ ಕೈ ಬಿಡಪ್ಪ. ಇನ್ನು ಬೇರೆ ಸಾರ್ವಜನಿಕ ಕೆಲಸಕ್ಕಾಗಿ ಒಳ್ಳೆ ಕೆಲಸಕ್ಕೆ ಯಾವಾಗ ಸದಸ್ಯದಂತ ನೀವು ಮನಸ್ಸು ಮೇಲೆ ಕೈ ಇಟ್ಟು ಹೃದಯ ಕೈ ಇಟ್ಟು ಹೇಳ್ಬೇಕೆಲ್ಲ ನೀವು ಶಿವರಾತ್ರಿಗಳು. ಇಲ್ಲಪ್ಪ ಕರೆದ ಬಿಡಪ್ಪ ತಲೆದಲ್ಲಿ ಮುಗಿದು ಮಾತು ಸ್ಟಾರ್ಟ್ ಅಂದ್ರೆ ನಿಮ್ಮಂತ ಬಟ್ ಮನುಷ್ಯರಂತೆಲ್ಲ ಮಳ್ಳ ಅಂತ ತಿಳ್ಕೊಂಡು ಅದಕ್ಕೆ ತಾವು ಎಲ್ಲರೂ ಒಂದು ಮಲ್ಲಿಗೆ ಹೋಗ್ಬೋದು ಎಲ್ಲ ನಿಮಗೆ. ಆ ಮಲ್ಲಿಗೆ ಹೋಗ್ಕೊಟ್ಟಂತ ನಿಮ್ ಕೆಳಗಡೆ ನೀವು ಕೊಟ್ಟಂತ ನಿಮ್ಮ ಧರ್ಮ ಪತ್ನಿಯರು ಹಾಗೂ ಎದ್ದು ನಿಂತಂತ ತಾಯಿಯವರು ಹಾಗೂ ಮಗ ಕೊಟ್ಟಂತ ಆ ಹೂವು ನೀವು ಕೈಯಲ್ಲಿ ಹಿಡಿದಿರಿ. ಆ ನಿಮ್ ಕೆಳಗಡೆ ಕೂತಂತ ನಿಮ್ಮ ಧರ್ಮ ಪತ್ನಿ ಇಷ್ಟು ಪ್ರೀತಿಯಿಂದ ಇಷ್ಟೊಂದು ಕರುಣೆಯಿಂದ ಕೆಳಗಡೆ ಕೂತು ನಿನ್ನ ಇಲ್ಲತಕ್ಕಂತ ಎಲ್ಲಾ ಆಶಾಭಾವನೆಗಳು ಅವ್ರ ಕಣ್ಣಲ್ಲಿ ನೀರು ಬರುವಂತ ಸಮಯ ಅಂತ ಸಂದರ್ಭ ಇದ್ದಾವ. ಆ ಸಂದರ್ಭದ ಇವತ್ತಿನ ಜೀವ ಹೊಸ ಜೀವನಾಗಿ ಇಲ್ಲಿಂದ ಹೊರಗೊಂಡಿದ್ದೀರಿ. ದಯಮಾಡಿ ಇಲ್ಲಿ ಮಾಡಿದಂತ ಎಲ್ಲಾ ಕಾರ್ಯಕ್ರಮಗಳು ನೀವೆಲ್ಲ ಭಾಗಿಯಾಗಿದ್ದೀರಿ. ಈ ಕಾರ್ಯಕ್ರಮ ಮುಂದೆ ತಾವು ಒಳ್ಳೆ ರೀತಿ ನಡೆಸ್ಕೊಂಡು ನಿಮ್ಮ ಜೀವನವನ್ನು ರೂಪಿಸ್ತೀರಿ. ಹೊಸ ಜೀವನ ಇಲ್ಲಿಂದ ಮಂಜುನಾಥ ಮೇಲೆ ಹಾನಿ ಮಾಡಿ ನೀವು ಹೊರಗೆ ಹೋಗ್ತಿರ್ತಂತ ನಿಮಗೆ ಒಂದು ಭಾವನೆ ಇಟ್ಟಿದ್ದೇವೆ. ಇದನ್ನು ನೀವು ಹೆಸರು ನಮ್ಮ ಮಂಜುನಾಥ ದೇವರಿಗೆ ಹಾಗೂ ವೀರೇಂದ್ರ ಹೆಗಡೆಯವರಿಗೆ ನಿಮ್ಮ ಅರ್ಪಣೆ ಆಗಬೇಕಾದ್ರೆ ನೀವೆಲ್ಲ ತ್ಯಾಗ ಮಾಡಿ ನೀವು ಹೊಸ ಜೀವನ ನಡೆಸಿದ್ರಂತ ನಿಮ್ಮಲ್ಲಿ ನಂಬಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಜೈ ದಿವಸ ಹಾಗಾಗಿದೆ, ಹಾಗೆ ನೋಡಿದ್ದಾರೆ. ಇವತ್ತಿನಿಂದ ಆ ಪ್ಲೇಟ್ ಅನ್ನ ತಾಯಿ ಆದ್ರು ನೀನು ಚೇಂಜ್ ಮಾಡ್ಬೇಕು. ನಿನ್ನ ಅಪ್ಪ ಸರಿಯಾದ್ರು ಅಪ್ಪ ಇನ್ನು ಚೆನ್ನಾಗಾಗ್ತಾರೆ, ನಮ್ಮ ಮನೆ ಇನ್ನು ಚೆನ್ನಾಗಾಗುತ್ತೆ. ಪ್ರಾಯಕ್ಕೆ ಬಂದ ಮಗಳ ಬ್ರೈನ್ ಅನ್ನ ವಾಶ್ ಮಾಡ್ಬೇಕು ತಾಯಿ ಆದವರು ನೀವು. ಮಗನ ಬ್ರೈನ್ ಅನ್ನ ಅವನ ಬ್ರೈನ್ ಅನ್ನ ನಾವಿಲ್ಲಿ ವಾಶ್ ಮಾಡಿದ್ದೇವೆ. ನೀನು ಇವತ್ತು ಬ್ರೈನ್ ವಾಶ್ ಮಾಡ್ಕೊಂಡು ಹೋಗ್ತೀಯ ತಾಯಿ. ನಿನ್ನ ಕುಟುಂಬದಲ್ಲಿ ಯಾರಿದ್ದಾರ ಅವರ ಬ್ರೈನ್ ವಾಶ್ ಅನ್ನ ನೀನು ಮಾಡ್ಬೇಕು ತಾಯಿ. ಇವತ್ತಿನಿಂದ ಹೋಗಿ ನೀನು ಮಾಡಿದಾಗ ನಿನ್ನ ಮನೆಯಲ್ಲಿ ನಿನ್ನ ಗಂಡನ ಬಗ್ಗೆ ನಿನ್ನ ಮಗನ ಬಗ್ಗೆ ಇಲ್ಲಿಯ ತನಕ ಇದ್ದಂತ ಬ್ಯಾಡ್ ಒಪಿನಿಯನ್ ಬೇಡದ ವಿಚಾರ ದೂರ ಆಗುತ್ತೆ. ಅದಕ್ಕೆ ನೀನು ಕಾರಣ ಆಗಬೇಕು ತಾಯಿ. ಇವತ್ತು ಬಂದಿದ್ಯಲ್ಲ ತಾಯಿ, ನೀನು ಕಾರಣ ಆಗಬೇಕು. ಸರಿಯಲ್ಲ? ಎಲ್ಲಾ ಕೆಲಸವನ್ನು ಮಾಡಿ ಹೆಣ್ಮಕ್ಳು ಮಾಡಿ. ಆಗ ನಿಮ್ಮ ಮನೆ ನಾನೀಗ ಹೇಳಿದಾಗಿ ಎಲ್ಲರೂ ಗೌರವ ಕೊಡುವಂತ ಮನೆ ಆಗುತ್ತೆ. ಎಲ್ಲರ ಗೌರವ ಕೊಡುವಂತಹ ಮನೆ ಆಗುತ್ತೆ. ದಿವಸ ಹೋದಾಗೆ ದಿನ ಹೋದಾಗೆ ಹೆಂಡದ ವಾಸನೆ ದೂರ ಆಗುತ್ತೆ. ಬೇಡ ಹೊಲಸು ಮಾತುಗಳು ಬರ್ತಿದ್ದಂತಹ ಮನೆಯಿಂದ ಹೊಲಸು ಮಾತುಗಳು ದೂರ ಆಗುತ್ತೆ. ಎಲ್ಲರೂ ದೂರ ಆದವರು ನಿಮ್ಮ ಮನೆಗೆ ಹತ್ರ ಆಗ್ತಾರೆ. ಗುರುಗಳು ಏನ್ ಹೇಳಿದಾರೋ ಅದನ್ನ ತಂದ್ರೂ ನಿನ್ ಗಂಡ ಸಮಾಧಾನ ಆಗ್ತಾರ ಅಂತ ಹೇಳಿದ್ರಲ್ಲ. ಆದ್ರೆ ನನ್ ತಿಂದ್ರು ತಿನ್ನುವಂತ ಕಡೆಯಿಂದ ಏನ್ ಮಾಡಿದ್ರು, ಧೈರ್ಯ ಮಾಡಿ ಹುಲಿ ಹತ್ರ ಹೋದ್ರು. ಸುಮ್ಮ ಇತ್ತು ಹುಲಿ, ಮತ್ತೊಂದ್ ಸ್ವಲ್ಪ ಒಂದು ಅವರು ಮತ್ತು ಸುಮ್ಮ ಇತ್ತು. ಪೂರಾ ಹತ್ಯಾಕ್ ಹೋಗಿ ಅದ್ರ ತಲೆ ಮ್ಯಾಲ ಹಿಂಗ್ ಕೈ ಆಡ್ಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹುಲಿ ತಲೆ ಮ್ಯಾಲ ಹುಲಿ ಸಮಾಧಾನ ಆಗಿ ಕೂತಿತ್ತು. ತಲೆ ಮ್ಯಾಲ ಕೈ ಆಡ್ಸಿ ಸುಮ್ಮ ಕೂತರು. ಆನಂತರ ಪಟ್ನಸ್ ಏನ್ ಮಾಡಿದ್ರು, 4 ಮೀಸಿ ಪಟ್ನಸ್ ಹಿಡಿದು ಕಿತ್ಕೊಂಡ್ರು, ಓಡಿ ಬಂದ್ಬಿಟ್ರು. ಹುಲಿ ಮೀಸಿ ಕಿತ್ಕೊಂಡು ಓಡಿ ಬಂದ್ಬಿಟ್ರು. ಎಲ್ಲಿ ಬಂದ್ರು? ಗುರುಗಳ ಹತ್ರ ಬಂದ್ರು. ಗುರುಗಳ ನಾ ಹುಲಿ ಮೀಸಿ ತಿಂತೀವಿ ನಿಜವಾಗ್ಲೂ ಕೇಳಿದ್ರು ಗುರುಗಳು. ಹೌದ್ರಿ, ನಾನು ಸತ್ಯವಾಗಿ ಹುಲಿ ಮೀಸಿನ ಕಿತ್ಕೊಂಡ್ ತೋರ್ಸು ನೋಡು. ನಮ್ ಕೂಡ ತೋರ್ಸು. ನೋಡು ಮತ್ ಸುಳ್ಳು ಹೇಳಿ ಮತ್ತ ಅದು ಕೆಲ್ಸ ಆಗಂಗಿಲ್ಲ ನೋಡಂತ. ಇಲ್ರಿ, ನಿಜವಾಗ್ಲೂ ಸತ್ಯವಾಗ್ಲೂ ಹುಲಿ ಮೀಸಿನ ಕಿತ್ಕೊಂಡ್ ಬಂದೆ ಅಂತ ಗುರುಗಳು ಹೇಳಿದ್ರು. ಹೋಗ ಹಚ್ಚಿ ಹುಲಿ ಅಂತ ಪಳಗಿಸಿದಿ, ಸಮಾಧಾನ ಮಾಡಿದಿ. ನಿನ್ ಗಂಡನ ಸಮಾಧಾನ ಮಾಡೋದು ನಿನಗೆ ಆಗಂಗಿಲ್ಲ. ಅದಕ್ಕ ಅವ್ರನ್ನ ಸಮಾಧಾನ ಮಾಡ್ಬೇಕಾದ್ರ ನಿಮ್ ಕೈಯಾಗ ಬೇಕಾದ ಶಕ್ತಿ ನಿಮ್ಮಲ್ಲಿ